ನಿಮ್ಮೆಲ್ಲರ ಹೊಟ್ಟೆಯನ್ನು ತುಂಬಿಸುತ್ತಾನೆ. ಆದರೆ ತನ್ನ ಜೀವನದಲ್ಲಿ ಹೊಟ್ಟೆಯನ್ನು ಹಸಿದುಕೊಂಡು ನಮ್ಮ ಜೀವನದಲ್ಲಿ ಹೊಟ್ಟೆಯನ್ನು ತುಂಬಿಸುತ್ತಾನೆ. ಅವನ ತಾಯಿ ಭೂಮಿ ತಾಯಿ. ಎಲ್ಲರೂ ಕೈ ಬಿಡಬಹುದು, ಆದರೆ ಈ ಭೂಮಿ ತಾಯಿ ಅವನ ಕೈ ಎಂದೂ ಬಿಡುವುದಿಲ್ಲ. ಈ ಭೂಮಿ ತಾಯಿಯ ಮಹತ್ವವನ್ನು ತಿಳಿಸುವುದಕ್ಕೆ ಬರುತ್ತಿದ್ದಾರೆ 9ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ಜೋರಾಗಿ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಿರಿ. ಹಲೋ ಹಲೋ ಡ್ಯಾನ್ಸರ್ ಆಗಬೇಕೆಂಬ ಆಸೆ, ಆದರೆ ಮತ್ತೆ ಅಲ್ಲ, ಬಾಡಿಗೆ ಡ್ರೆಸ್ಸು. I am a disco dancer. I am a disco dancer. ಏನು ಮಾಡುತ್ತಿದ್ಯಾ ಮಗನೇ ನೀನು? ಡ್ಯಾನ್ಸ್ ಮಾಡ್ತಾ ಇದ್ದೇನೆ ಅಪ್ಪ. ಮಗು, ನಮಗಿದು ಡ್ಯಾನ್ಸ್ ಏಕೆ ಬೇಕು ಮಗು? ನಾವು ಬಡವ ರೈತರು. ನಾವು ಒಳ್ಳೆ ಬಟ್ಟೆ ಹಾಕಬೇಕು, ಪ್ಯಾಟಿಗೆ ಹೋಗಬೇಕು ಮತ್ತು ಒಳ್ಳೆಯ ಡ್ಯಾನ್ಸ್ ಆಗಬೇಕಪ್ಪ, ಆಗಲೇಬೇಕು. ಮಗು, ಇಷ್ಟೆಲ್ಲ ಮಾಡಬೇಕೆಂದರೆ ತುಂಬಾ ಹಣ ಖರ್ಚುವಾಗುತ್ತವೆ. ಅಷ್ಟು ಹಣ ನನ್ನಂತೀರ ಇಲ್ಲ. ನೀ ಏನ್ ಮಾಡ್ತೇ ಗೊತ್ತಿಲ್ಲಪ್ಪ. ಆಯ್ತು ಮಗನೇ, ನಡಿ ನೋಡುತ್ತೇನೆ. ನಿಲ್ಲಿ. ಒಂದು ಜೋಡಿ ಸಾದಾ ಪ್ಯಾಂಟ್ ಶರ್ಟಿನ ಬೆಲೆ ಎಷ್ಟು? ಸಾದಾ ಶರ್ಟ್ 500 ರೂಪಾಯಿ ಮತ್ತು ಜೀನ್ಸ್ ಪ್ಯಾಂಟ್ ಶರ್ಟ್ 1000 ರೂಪಾಯಿ. ಅಯ್ಯೋ, ಇಷ್ಟು ತುಟ್ಟಿ ಬೆಲೆ ಹೇಳಿದರೆ ನಮ್ಮಂತ ಬಡವ ರೈತ ಹೇಗೆ ತಗೋಬೇಕು? ನಿಮ್ಮಿಂತ ಬಡವರಿಗೆ ಬಟ್ಟೆ ತೋಲಕ್ಕೆ ಆಗ್ಲೇನಂದ್ರೆ ಹೇಗೆ ಕರೆಯುತ್ತೀರಾ? ನಮ್ಮ ಟೈಮ್ ವೇಸ್ಟ್ ಆಗುತ್ತದೆ. ನನಗೆ ಇರಾಕೆ ಒಬ್ಬನೇ ಮಗ. ಅವನ ಆಸೆ ನಾನು ಪೂರೈಸಲಿಲ್ಲಂದರೆ ಎಂತ ಅಪ್ಪ, ನನ್ನ ಜನ್ಮಕ್ಕೆ ಇದು ಯಾರು ಬರೆದ ಕಥೆಯೋ, ಇದು ನನಗಾಗಿ ಬಂದ ವ್ಯತ್ಯೆಯೋ. ನಿಲ್ಲು ಮಗನೇ, ನಿಲ್ಲು. ಬಿಡಪ್ಪ ಬಿಡು, ಬೇಡ ಬೇಡ ಅಂದರು ಹಠಕ್ಕೆ ಬಿದ್ದು ಇಂಜಿನಿಯರ್ ಕರ್ಸಿದೀಯ. ಈಗ ಎಜುಕೇಶನ್ ತಕ್ಕ ಯಾವ ಜಾಬು ಸಿಗಬಲ್ಲಾಗಿದೆ. ಸಿಕ್ಕರೆ ಎಲ್ಲಾ ಕಡೆ ಲಂಚ ಕೇಳುತ್ತಾರೆ. ಅದಕ್ಕೆ ಸಾಕಪ್ಪ ಸಾಕು, ಈ ಜೀವನ ಸಾಕಾಗಿದೆ. ಅದಕ್ಕೆ ನನಗೆ ಏನು ಮಾಡುವಂತೀಯ? ನೋಡಪ್ಪ, ಹೆಂಗೂ ನಮ್ಮ ಕಡೆ 18 ಎಕರೆ ತೋಟ ಇದೆ. ಅದನ್ನು ಸೈಟ್ ಹಾಕಿ ಮಾರ ಬಿಡಬೇಕು. ಬೇಡ ಮಗ ಬೇಡ, ಅದು ನಮ್ಮ ತಾತ ಮುತ್ತಾತ ಗಳಿಸಿಟ್ಟಿರುವ ಆಸ್ತಿ. ಅದು ಅದನ್ನೇ ಹೇಗೆ ಮಾಡುವುದು? ಅಪ್ಪ, ನಾವು ಭೂಮಿಯನ್ನು ನಂಬಿಕೊಂಡು ಕೂತರೆ ನಮಗೆ ಏನೂ ಸಿಗುವುದಿಲ್ಲ. ನಾವು ಸೈಟ್ ಹಾಕಿ ಮಾರಿದರೆ ನಮಗೆ ಕೋಟ್ಯಾಂತರ ಹಣ ಸಿಗಬಹುದು. ಸರಿ ಮಗ, ಹಾಗೆ ಮಾಡುದು. ನಡಿ ಮಗ ನಡಿ. ಯಜಮಾನರೇ, ನಾವು ನಮ್ಮ ಈ ಭೂಮಿಯನ್ನು ಮಾರಿದರೆ ನಮಗೆ ಇಷ್ಟೊಂದು ಹಣ ಬರಬಹುದು? ಹೌದು ಮಗನ, ಡೆಫಿನೆಟ್ಲಿ. ಹಾಗಾದರೆ ನಂದು ಒಟ್ಟು 4 ಎಕರೆ ತೋಟ. ಅದರಲ್ಲಿ 1 ಎಕರೆ ತೋಟ ನೀರು ಹತ್ತಿ ಹಾಳಾಗಿದೆ. ಅದನ್ನು ನೀವು ಮಾರಿಕೊಂಡು ಕೊಟ್ಟರೆ ತುಂಬಾ ಉಪಕಾರವಾಗುತ್ತದೆ ಸ್ವಾಮಿ, ತುಂಬಾ ಉಪಕಾರವಾಗುತ್ತದೆ. ನೋಡು ಮಲ್ಲಣ್ಣ, ಜಮೀನವನ್ನು ಮಾರಬೇಕೆಂದರೆ ಕೆಲವೊಂದು ರೂಲ್ಸು ನಿಯಮಗಳು ಇದಾವೆ. ನೀರು, ಗಾಳಿ, ಯೋಗದ ವಾತಾವರಣ ಹೊಂದಲು ತುಂಬಾ ದುಡ್ಡು ಖರ್ಚಾಗುತ್ತದೆ. ಅದಕ್ಕೆ ನೀನು ರೆಡಿ ಇದೆಯಾ? ಅಯ್ಯೋ, ನನ್ನ ಈ ಭೂಮಿನೇ ಮಾರಕ್ಕೆ ನಾನು ಇಷ್ಟೊಂದು ಹಣವನ್ನು ಖರ್ಚು ಮಾಡಬೇಕು? ಹೌದು, ಮತ್ತ ಕುರಿ ಹೋಗಿದ್ರೇ ಜನ ತಗೊಳ್ಳೋದು. ನಡಿ ಮಗ ನಡಿ, ಹೋಗು. ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ನಾನು ಒಬ್ಬ ರೈತರ ಚಳುವಳಿಯ ನಾಯಕ. ನಾನು ರೈತರಿಗೆ ನ್ಯಾಯ ಕೊಡಿಸಲಿಲ್ಲ ಎಂದರೆ ನಾನು ರೈತರ ಚಳುವಳಿಯ ನಾಯಕನೇ ಅಲ್ಲ. ಬುದ್ಧಿ, ನೀವು ನಮಗೆ ನ್ಯಾಯ ಕೊಡಿಸುತ್ತೀರಿ? ಹೌದು, ನಾವು ನಿಮಗೆ ಡೆಫಿನೆಟ್ ಆಗಿ ನ್ಯಾಯ ಕೊಡಿಸುತ್ತೇವೆ. ಆದರೆ ಎಲ್ಲರೂ ಅನ್ನುತ್ತಾರೆ ನಮಗೆ
ಎಲ್ಲರೂ ಅನ್ನುತ್ತಾರೆ ನ್ಯಾಯ ಕೊಡಿಸುತ್ತೇವೆ, ಆದರೆ ನ್ಯಾಯ ಯಾರೂ ಕೊಡಿಸುವುದಿಲ್ಲ. ಹಲೋ, ಬರ್ರಿ ಬುದ್ಧಿ ಬರ್ರಿ 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 ಬುದ್ಧಿ ಬರ್ರಿ ಬರ್ರಿ ಬರ್ರಿ. ಓಹೋ ಮಲ್ಲಣ್ಣ, ಏನ್ ಸಾಮಾನ್ಯ ಬಂದ್ಬಿಡು. ಕೃಷ್ಣಲಕ್ಷ್ಮಿನೇ ನಿನ್ ಬಾಗ್ನೆ ಬಂದ್ ನಿಂತಿದ್ರೆ ಏನ ನಿನ್ನ ಯೋಗ ಅಂತೀನಿ. ಬುದ್ಧಿ ಇವನೇ ಮಲ್ಲಣ್ಣ ಅಂತ. ಓ ಒಳ್ಳೆ ಮನ್ಸ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಬುದ್ಧಿ. ನೋಡು ಮಲ್ಲಣ್ಣ, ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಾವು ನಿಮ್ಮ ಊರಿನಲ್ಲಿ ವಿದ್ಯುತ್ ನಿರ್ಮಿತ ಮಾಡುವ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅನ್ಕೊಂಡಿದ್ದೇವೆ. ಅದಕ್ಕೆ ಬೇಕಾಗುವ ಜಮೀನನ್ನು ನಾವು ಆಲ್ರೆಡಿ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಈ ನಿಮ್ಮ ಒಪ್ಪಂದ ಬುದ್ಧಿ, ನಿಮಗೆ ನಮ್ಮ ಈ ಭೂಮಿನೇ ಏಕೆ ಬೇಕು ಬುದ್ಧಿ? ನೋಡು ಮಲ್ಲಣ್ಣ, ನಿಮ್ಮ ಭೂಮಿ ನಮ್ಮ ಫ್ಯಾಕ್ಟ್ರಿ ಕಟ್ಟಡಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ವಿದ್ಯುತ್ ಬೆಳೆಸಿ ನಾವು ಬೆಂಗಳೂರಿಗೆ ಕಳಿಸಿಕೊಡುತ್ತೇವೆ. ಬುದ್ಧಿ ಅನ್ನುತ್ತೀರಾ, ನಮ್ಮ ಈ ಭೂಮಿ ಮೇಲೆ ಫ್ಯಾಕ್ಟ್ರಿ ನಿರ್ಮಾಣ ಮಾಡಿ ಬೆಂಗಳೂರಿಗೆ ವಿದ್ಯುತ್ ಕಳಿಸುತ್ತೀರಿ. ಆದರೆ ನಾವೇಕೆ ನಮ್ಮ ಈ ಭೂಮಿಯ ಮತ್ತು ನಮ್ಮ ಈ ಊರಿನ ಬಲಿ ಕೊಡಬೇಕು? ಅಲ್ಲಯ್ಯ, ಇಲ್ಲಿ ಬೆಳೆದು ಏನು ಸಂಪಾದಿಸ್ತೀಯ? ಅದನ್ನೇ ಭೂಮಿ ನಮಗೆ ಕೊಡುತ್ತೆ, ಕೆಲಸ ಕೊಡುತ್ತೇವೆ, ಕೈ ತುಂಬಾ ಕಾಸು ಕೊಡುತ್ತೇವೆ. ನಮ್ಮ ಬುದ್ಧಿ ಬಹಳ ಒಳ್ಳೆಯವರು. ಬುದ್ಧಿ ಮಾಡಕ್ಕೆ ಕೆಲಸ ಕೈ ತುಂಬ ಕಾಸು ಚೆನ್ನಾಗಿದೆ, ಆದರೆ ನಾವು ಈ ಹೊಲದಲ್ಲಿ ರಟ್ಟಿ ಬರಿಸಿ ಬೆವರು ಸುರಿಸಿ ಕೆಲಸ ಮಾಡಿದರೆ ನಮ್ಮ ಈ ಭೂಮಿ ತಾಯಿಯನ್ನು ನಮ್ಮ ಕೈಯನ್ನು ಬಿಡುವುದಿಲ್ಲ. ಮತ್ತೆ ಅನ್ನ ಕೊಡುವ ಭೂಮಿ ತಾಯಿಯನ್ನು ಮಾರುವುದು ಒಂದೇ, ಹೆತ್ತವನಿಗೆ ಚೂರಿ ಹಾಕುವುದು ಒಂದೇ. ಓ ಗಾಡ್, ಟೆಲ್ ಹಿಮ್. ಇರ್ರಿ ಇರ್ರಿ, ಹಳ್ಳಿ ಜನರಿಗೆ ಗೊತ್ತಾಗ್ಲಿ. ಲೇ ಮಲ್ಲಣ್ಣ, ಒಳ್ಳೆ ಮೂರ್ಖನ ಮಾತಾಡಬೇಡ. ಅದೃಷ್ಟ ಲಕ್ಷ್ಮಿನೇ ನಿನ್ ಬಾಗಿಲಿಗೆ ಬಂದಿತ್ತಿದ್ರೆ ಬೇಡ ಬೇಡ ತಾಯಿ ತಾಯಿ ಅಂತ ಹುಡ್ಕೋತಿದ್ದೀಯಲ್ಲಯ್ಯ. ಕಮಿಷನ್ ಆಸೆಗೆ ಉಂಡು ಮನೆಗೆ ದ್ರೋಹ ಬಗೆಸಿ ಕೊಳ್ಳ ನರಿ ನೀನು. ಅಯ್ಯೋ, ನಿನ್ನಂತವರಿಗೆ ಸಾಯ ಹೊಡೆದರೆ ನಮಗೆ ಏನು ಪಾಪ ಬರುವುದಿಲ್ಲ. ಅಯ್ಯಯ್ಯೋ. ನೋಡು ಮಲ್ಲಣ್ಣ, ನಾವೇನಾದರೂ ನಿಮ್ಮ ಊರಿನಲ್ಲಿ ಫ್ಯಾಕ್ಟ್ರಿ ಶುರು ಮಾಡಿದರೆ ಊರಿನ ಪ್ರದೇಶನೇ ಬದಲಾಗ್ತದೆ, ಹೊಸ ಬ್ರ್ಯಾಂಡ್ ಬರುತ್ತದೆ, ರೋಡ್ ಬರುತ್ತದೆ. ಅಂದರೆ ನಾವು ನಮ್ಮ ಈ ಊರನ್ನು ಬಿಟ್ಟುಕೊಂಡು ಹೋಗಬೇಕು. ಏನು ಪಾಪ ಪಡುವ ಮನುಷ್ಯನಂತ ಸಮಾಧಾನವಾಗಿ ಮಾತಾಡುತ್ತೇವೆ. ಆದರೆ ಅದು ನಿನ್ನ ಭೂಮಿಯ ಕೊಟ್ಟಿಲ್ಲ ಅಂದ್ರೆ ಅದು ಹೇಗೆ ಕೊಡೋದು ನಮಗೆ ಚೆನ್ನಾಗಿ ಗೊತ್ತು. ಇಡೀ ಸರ್ಕಾರ ನಮ್ಮ ಕೈ ಒಳಗೆ. ಕ್ಷಮಿಸಿರು ಬುದ್ಧಿ, ನಾನು ನನ್ನ ಭೂಮಿಯ ಮಾರುವುದಿಲ್ಲ. ಥೂ, ನೀನ್ ಎಕ್ಕತ್ತೋಗ ಹಾಳಾಗೋಗ. ಥೂ. ತಾಯಿ, ನಾ ಬದುಕುವರೆಗೆ ನಿನಗೆ ಇನ್ನೊಬ್ಬರ ಪಾಲು ಮಾಡಕ್ಕೆ ನನಗೆ ಇಷ್ಟವಿಲ್ಲ ತಾಯಿ. ತಾಯಿ, ನಾ ಬದುಕಿದರೆ ನಿನಗೆ ಉಳಿಸುತ್ತೇನೆ, ಆದರೆ ನನಗೇ ಬದುಕ ಪ್ರಾಣಿ ನಿನಗೆ ಹೇಗೆ ಉಳಿಸಿ ತಾಯಿ, ನಿನಗೆ ಹೇಗೆ ಉಳಿಸಿ? ಹಾಗಾದರೆ ನಾನೇ ಸಾಯುತ್ತೇನೆ. ನಿಂತ್ಕೋ ಮಲ್ಲಣ್ಣ. ನಾನು ಭೂಮಿ ತಾಯಿ. ಏಳು ಕಂದ ಮೇಲೆ ಏಳು. ಅಳ್ಬೇಡ ಅಳ್ಬೇಡ, ನೀನು ನನ್ನ ಚೊಚ್ಚಿನ ಮಗು. ನಿನಗೆ ಹೀಗೆ ಅನಾಥವಾಗಿ ಸಾಯೋದಿಕ್ಕೆ ಬಿಟ್ಟರೆ ಕಾಲ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿಸಲು ನನಗೆ ಗೌರವವಾದರೂ ಎಲ್ಲಿ ಸಿಗುತ್ತದೆ? ಸಾಯಬೇಕೆಂದರೆ ನೀನು ಅಲ್ಲ, ಈ ಕೊಳತ ಹೋಗಿದ್ದ ರಾಜಕೀಯ ವ್ಯವಸ್ಥೆ, ಲಾಪಕುವರ ಕಂಪನಿಗಳು, ಅಂಧಕಾರದಲ್ಲಿ ಬೆಳಕು ಎಂದುಕೊಂಡ ಈ ಸಮಾಜ, ಚುನಾವಣೆ ಹತ್ತಿರ ಬರುತ್ತಿದ್ದಂಗೆ ನೂರಾರು ಭರವಸೆ ಕೊಟ್ಟು ಓಟು ಹಾಕಿಸಿಕೊಂಡು ಕಣ್ಮರೆಯಾಗಿದ್ದವರು ಈ ರಾಜಕೀಯದವರು. ಈ ರಾಜಕೀಯ ನಾಯಕರ ಮುಂದೆ ಒಬ್ಬ ರೈತ ಹೋಗಿ ದುಃಖ ಹೇಳಿಕೊಂಡರೆ ಈ ದೂರದವರಿಗೆ ಕೈದಾರುತ್ತಾರೆ. ಕಾಯಕ ಯೋಗಿ, ಶ್ರಮಜೀವಿ, ದೇಶದ ಬೆನ್ನೆಲುಬು ಎಂದು ಕೂಗಿ ಕೂಗಿ ಹೇಳ್ತೀರಿ. ಆದರೆ ಅವರನ್ನು ತುಳಿದು ನೀವು ಕೋಟಿ ಕೋಟಿ ಸಂಪಾದನೆ ಮಾಡುತ್ತೀರಿ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಇಷ್ಟು ವರ್ಷವಾದರೂ ರೈತರ ದುಃಖಕ್ಕೆ ನಿವಾರಣೆ ಸಿಕ್ಕಿಲ್ಲ. ಗ್ರಾಂತರ ಕನಸಾಗೇ ಉಳಿದಿದೆ. ಬರೀ ಫೋಟೋ ತೆಗೆಸಿಕೊಂಡು ಟಿವಿಯಲ್ಲಿ ಪ್ರಚಾರ ಮಾಡಿಸಿಕೊಂಡು ಕಾಲ ಕಳೆಯುತ್ತೀರಿ. ನಿಮಗೆ ನಿಜವಾದ ಪ್ರೀತಿ ಗೌರವ ನನ್ನ ಮೇಲೆ ಇದ್ದರೆ ಮೊದಲು ಈ ರೈತರಿಗೆ ನಿಮ್ಮ ಸ್ವಾರ್ಥಕ್ಕಾಗಿ ಕರೆ ಭೂಮಿಯನ್ನು ನಾಶ ಮಾಡಿ ಮರುಭೂಮಿಯನ್ನು ಸೃಷ್ಟಿ ಮಾಡುತ್ತೀರಿ. ಇದು ಎಲ್ಲ ಶಾಶ್ವತವಲ್ಲ ಅಂತ ಗೊತ್ತಿದ್ದು ನಿಮ್ಮ ಅಂತ್ಯವನ್ನ ನೀವೇ ಆಹ್ವಾನ ಮಾಡ್ಕೊಂಡಿದ್ದೀರಿ. ಇದೇನಾ ನೀವು ಓದ್ಕೊಳ್ಸಿದ ಜ್ಞಾನ? ಗಣಿಗಾರಿಕೆ ಹಾಗೂ ಯೋಜನೆಗಳ ಹೆಸರಿನಲ್ಲಿ ಅಮೂಲ್ಯವಾದ ಕೋಟ್ಯಾಂತರ ಜೀವರಾಶಿಗಳನ್ನು ಕೊಟ್ಟು ತನ್ನನ್ನು ಬರಡು ಮಚ್ಚಿ ಮಾಡುತ್ತಿದ್ದೀರಿ. ಇವತ್ತಿನ ಅಲ್ಪ ಸುಖಕ್ಕೋಸ್ಕರ ನಿಮ್ಮ ಅಮೂಲ್ಯವಾದ ನಾಳೆಗಳನ್ನು ನೀವೇ ನಾಶ ಮಾಡ್ಕೊಳ್ತಿದ್ದೀರಿ. ಗಣಿಗಾರಿಕೆ ಎನ್ನುವುದು ತುಂಬಾ ಒಳ್ಳೆಯದು. ಹಣದಿಂದ ಅನ್ನ ಹುಟ್ಟಲ್ಲ. ಈ ಮಣ್ಣನ್ನು ಹಣವಾಗಿಸ್ತಿರೋ ಅನ್ನವಾಗಿಸ್ತಿರೋ ನೀವೇ ಯೋಚನೆ ಮಾಡಿ. ಕೈಗೆ ಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ ಎಲ್ಲ ತತ್ವಕ್ಕೆ ಬದ್ಧನಾಗಿರಿ. ರೈತರನ್ನು